ರಾಜ್ಯದಲ್ಲಿ ಹೃದಯಾಘಾತದ ಸಾವಿನ ಸರಣಿ ಮತ್ತೆ ಮುಂದುವರೆದಿದೆ. ಸರಿಯಾಗಿ ಚಿಕಿತ್ಸೆ ಸಿಗದೆ ಹೃದಯಾಘಾತದಿಂದಾಗಿ ರೋಗಿ ಸಾವನ್ನಪ್ಪಿದ್ದಾರೆ. ಹೃದಯಾಘಾತದಿಂದಾಗಿ 32 ವರ್ಷದ ಶರಣಬಸವ ಅನ್ನೋರು ಪ್ರಾಣ ಕಳ್ಕೊಂಡಿದ್ದಾರೆ. ರಾಯಚೂರಿನ ಮಸ್ಕಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಾಗಿರುವಂತಹ ಘಟನೆ ಇದು. ಎದೆನೋವು ಕಾಣಿಸಿಕೊಂಡಂತಹ ಕಾರಣಕ್ಕಾಗಿ ಆಸ್ಪತ್ರೆಗೆ ದಾಖಲಾಗಿದ್ರು ಶರಣಬಸವ ಅವರು. ಆದರೆ ಆಸ್ಪತ್ರೆಗೆ ದಾಖಲಾದರೂ ಕೂಡ ಅವ್ರ ಜೀವ ಉಳಿಲಿಲ್ಲ. ಯಾಕಂದ್ರೆ ಆ ಟೈಮ್ನಲ್ಲಿ ಚಿಕಿತ್ಸೆಯನ್ನ ನೀಡೋಕೆ ಆಸ್ಪತ್ರೆಯಲ್ಲಿ ವೈದ್ಯರೇ ಇರಲಿಲ್ಲ ಅನ್ನುವಂತಹ ಆರೋಪವನ್ನ ಕುಟುಂಬಸ್ಥರು ಮಾಡ್ತಿದ್ದಾರೆ. ಸಿಂಧನೂರು ಆಸ್ಪತ್ರೆಗೆ ಆನಂತರ ಸಾಗಿಸುವಂತಹ ಮಾರ್ಗ ಮಧ್ಯೆ ಶರಣಬಸವ ಉಸಿರು ಚೆಲ್ಲಿದ್ದಾರೆ. ವೈದ್ಯರ ನಿರ್ಲಕ್ಷ್ಯದಿಂದ ಈ ಸಾವಾಗಿದೆ. ಟೈಮಿಗೆ ಕರೆಕ್ಟ್ ಆಗಿ ಎದೆನೋವು ಕಾಣಿಸಿಕೊಂಡ ತಕ್ಷಣ ಆಸ್ಪತ್ರೆಗೆ ಕರ್ಕೊಂಡು ಬಂದರೂ ಕೂಡ ಅವ್ರ ಜೀವ ಉಳಿಸುವುದಕ್ಕೆ ವೈದ್ಯರೇ ಇರಲಿಲ್ಲ ಆಸ್ಪತ್ರೆಯಲ್ಲಿ ಅಂತ ಹೇಳಿ ಕುಟುಂಬಸ್ಥರು ಆರೋಪವನ್ನ ಮಾಡಿದ್ದಾರೆ. जल्दी बात पेशेंट बाल क्रिटिकली सर ಅದು ಏನು ಹಚ್ಚಿದೇನ ನೀವು ಏನು ಉಸಿರಾಟ ಸಾಬನೆ ಮಾಡಿ ರಾಯಚೂರಿನಲ್ಲಾಗಿರುವಂತಹ ಘಟನೆ ಇದು. 32 ವರ್ಷದ ಶರಣಬಸವ ಹೃದಯಾಘಾತದಿಂದಾಗಿ ಕೊನೆಯುಸಿರೆಳೆದಿದ್ದಾರೆ. ರಾಯಚೂರಿನ ಮಸ್ಕಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಅವರನ್ನ ಕರ್ಕೊಂಡು ಬರಲಾಗಿರುತ್ತೆ. ಅವರಿಗೆ ಎದೆನೋವು ಕಾಣಿಸಿಕೊಳ್ತಾ ಇದ್ದ ಹಾಗೆ. ಬಟ್ ದುರಂತ ಏನು ಅಂತಂದ್ರೆ ಆಸ್ಪತ್ರೆ ಕರ್ಕೊಂಡು ಬಂದಾಗ ಅಲ್ಲಿ ವೈದ್ಯರೇ ಇರ್ಲಿಲ್ಲ. ಈಗ CPR ನೀಡಬೇಕು, ಅದನ್ನ ಸೂಕ್ತ ಚಿಕಿತ್ಸೆಯನ್ನ ಕೊಡಬೇಕು ಅಂದ್ರೆ ಅಲ್ಲಿ ವೈದ್ಯರು ಇರ್ಬೇಕಲ್ಲ. ಪಾಪ ಅಲ್ಲಿರೋರು ನೋಡಿ CPR ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಬಟ್ ಹೇಗೆ ಮಾಡಬೇಕು ಅನ್ನೋದ್ರ ಅರಿವೇ ಇಲ್ಲ. ಹೆಂಗೆಂಗೋ CPR ನೀಡ್ತಿದ್ದಾರೆ. ಅಲ್ಲಿ ಫೋನೋದಲ್ಲಿ ಮಾತನಾಡಿದ್ದನ್ನು ಕೇಳಿಸ್ಕೊಂಡ್ರಿ. ಪೇಷಂಟ್ ಸ್ಥಿತಿ ಕ್ರಿಟಿಕಲ್ ಆಗಿದೆ, ಎಲ್ಲಿದೆಯಾ ಬೇಗವಾ ಅಂತ ಹೇಳಿ. ವೈದ್ಯರಿರ್ಲಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ಆ ನಂತರ ಸಿಂಧನೂರು ಆಸ್ಪತ್ರೆಗೆ ಕರ್ಕೊಂಡು ಹೋಗೋದಕ್ಕೆ ಹೇಳ್ತಾರೆ. ಆದ್ರೆ ಸಿಂಧನೂರು ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂತಹ ಮಾರ್ಗ ಮಧ್ಯೆ ಪ್ರಾಣವನ್ನ ಕಳ್ಕೊಂಡ್ಬಿಟ್ಟಿದ್ದಾರೆ 32 ವರ್ಷದ ಶರಣಬಸವ. ದುರಂತ ಅಲ್ವಾ ಇದು? ಎದೆನೋವು ಕಾಣಿಸಿಕೊಂಡ ತಕ್ಷಣ ಅಲರ್ಟ್ ಆಗಿದೆ ಕುಟುಂಬ. ತಕ್ಷಣಕ್ಕೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದೆ. ಆದ್ರೆ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು ಅಲ್ಲಿ ವೈದ್ಯರಿರ್ಲಿಲ್ಲ ಅನ್ನೋದೇ ಸದ್ಯ ದುರಂತಕ್ಕೆ ಕಾರಣ ಆಗಿರೋದು. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ನೀಡ್ತಾ ಹೋಗ್ತಾರೆ. ಶ್ರೀಕಾಂತ್, ಪ್ರಾಥಮಿಕ ಆರೋಗ್ಯ ಕೇಂದ್ರ ವೈದ್ಯರು ಇರಬೇಕಾಗಿತ್ತು. ಆದ್ರೆ ಇತ್ತೀಚೆಗೆ ಏನಾಗ್ಬಿಟ್ಟಿದೆ ಅಂತಂದ್ರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ, ಅದರಲ್ಲೂ ಹಳ್ಳಿ ಭಾಗದಲ್ಲಿರುವಂತಹ ಸರ್ಕಾರಿ ಆಸ್ಪತ್ರೆನಲ್ಲಿ ಇರುವಂತಹ ವೈದ್ಯರು ಹೆಚ್ಚಿನ ಕಾಲ ಬೇರೆಲ್ಲೋ ಕಳೀತಾರೆ, ಎಲ್ಲೋ ಖಾಸಗಿ ಆಸ್ಪತ್ರೆನಲ್ಲಿ ಕಳೀತಾರೆ. ಮಸ್ಕಿನಲ್ಲಿ ಏನಾಯ್ತು ಶರಣಬಸವ ಅವರನ್ನ ಕರ್ಕೊಂಡು ಬಂದಂತಹ ಟೈಮ್ನಲ್ಲಿ? ನಿಜವಾಗ್ಲೂ ವಿದೇಶಿ ನೀವು ಹೇಳ್ದಂಗೆ ಹಾಸ್ಪಿಟಲ್ ಅಂತಂದ್ರೆ ಡಾಕ್ಟರ್ ಇರಬೇಕು, ಮತ್ತೆ ಸ್ಟಾಫ್ ನರ್ಸ್ಗಳು ಇರಬೇಕು. ಆದ್ರೆ ಈ ಗ್ರಾಮೀಣ ಭಾಗದಲ್ಲಿ, ಎಸ್ಪೆಷಲಿ ಸಿಟಿಲ್ ಬಿಡಿ, ಗ್ರಾಮೀಣ ಭಾಗದಲ್ಲಿ ಡಾಕ್ಟರ್ಗಳೇ ಬರೋದಿಲ್ಲ. ಬಹುತೇಕವಾಗಿ ಸಿಸ್ಟರ್ಗಳೇ ಅಲ್ಲಿ ಡಾಕ್ಟರ್ ತರ ಅಲ್ಲಿನ ಜನರು ಫೀಲ್ ಮಾಡ್ತಾ ಇರ್ತಾರೆ. ಯಾಕಂದ್ರೆ ಅವರು ಡಾಕ್ಟರ್ಗಳ ಮುಖ ನೋಡೋದೇ ಯಾವಾಗ್ಲೂ ತಿಂಗಳಿಗೊಂದು ಟೈಮು. ಆ ತರ ಪರಿಸ್ಥಿತಿ ಗ್ರಾಮೀಣ ಭಾಗದಲ್ಲಿದೆ. ಹಾಗಾಗಿನೇ ಇವರು ಬಹಳಷ್ಟು ಜನ ರೋಗಿಗಳು RMP ಡಾಕ್ಟರ್ಗಳ ಮೊರೆ ಹೋಗ್ತಾ ಇದ್ದಾರೆ. ಇಲ್ಲಿ ಸ್ಟೀರಾಯ್ಡ್ಗಳು, ನೋವು ನಿವಾರಕ ಸ್ಟೀರಾಯ್ಡ್ಗಳು ಅಥವಾ ಇನ್ನೊಂದು ಹೈ ಡೋಸ್ ಇವೆಲ್ಲ ಡೋಸ್ಗಳನ್ನ ತಗೊಂಡು ಇಲ್ಲಿ ಬಹಳಷ್ಟು ಪ್ರಮಾಣದಲ್ಲಿ ಆರೋಗ್ಯ ಕುಂಠಿತ ಆಗ್ತಾ ಇರುವಂತದ್ದು ಒಂದು ಪರಿಸ್ಥಿತಿ. ಇನ್ನೊಂದು ಕಡೆ ಈಗ ನಾವು ನೋಡ್ತಾ ಇರುವಂತದ್ದು ರಾಜ್ಯದೆಲ್ಲೆಡೆ ಜ್ವಲಂತ ಸಮಸ್ಯೆವಾಗಿ ಹೃದಯಾಘಾತ ಪ್ರಕರಣಗಳು ನಡೀತಾ ಇದಾವೆ. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಆರೋಗ್ಯ ಸಚಿವರು ಸಹ ಮಹತ್ವದ ಮೀಟಿಂಗ್ ಅನ್ನ ಮಾಡ್ತಾರೆ. ಆದರೆ ಈ ಗ್ರಾಮೀಣ ಭಾಗದಲ್ಲಿ ಇದೊಂದು ಉದಾಹರಣೆ ಅಂತ ಹೇಳ್ಬೋದು. ಸರಿಯಾದ ಡಾಕ್ಟರ್ ಇದ್ರೂ ಸಹ ಹೃದಯಾಘಾತವನ್ನ ತಡೆಯೋಕೆ ಆಗ್ತಾ ಇಲ್ಲ. ಅದೇ ಗ್ರಾಮೀಣ ಭಾಗದಲ್ಲಿ ಮತ್ತು ಇನ್ನಿತರ ಈ ಹಿಂದುಳಿದಂತಹ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ವೈದ್ಯರುಗಳಿಂದಾನೇ ರೋಗಿಗಳು ಸಾಯ್ತಾ ಇರುವಂತಹ ಪರಿಸ್ಥಿತಿ ಇದೆ. ವೈದ್ಯರುಗಳಿದ್ರೂ ಸಹ ರೋಗ ನಿವಾರಣೆ ಆಗ್ತಾ ಇಲ್ಲ. ಅಂತದ್ರಲ್ಲಿ ಈ ಪ್ರಾಥಮಿಕವಾಗಿ ಎದೆ ನೋವು ಕಾಣಿಸ್ಕೊಂಡಿರುತ್ತೆ. ಮಸ್ಕಿಯ ಶರಣಬಸವ ಏಜ್ ನೋಡಬಹುದು ನಾವು. ಅವ್ರದ್ದು ಕೇವಲ 32 ವಯಸ್ಸಿನ ಯುವಕ ಎದೆ ನೋವು ಕಾಣಿಸ್ಕೊಂಡ ತಕ್ಷಣ ಅವನ ಫ್ರೆಂಡ್ಸ್ ಎಲ್ಲರೂ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಅಂದ್ರೆ ಮಸ್ಕಿ ನೂತನ ತಾಲೂಕು ಆಗಿರೋದ್ರಿಂದ ಅಲ್ಲಿ ಇನ್ನು ಸಾರ್ವಜನಿಕ ಹಾಸ್ಪಿಟಲ್ ಅಥವಾ ತಾಲೂಕು ಹಾಸ್ಪಿಟಲ್ ಇಲ್ಲ, ಪ್ರಾಥಮಿಕ ಆರೋಗ್ಯ PH ಸೆಂಟರ್ ಮಾತ್ರ ಇರೋದು. ಅಲ್ಲಿಗೆ ಕರ್ಕೊಂಡು ಹೋದಾಗ ಈಗ ನೋಡ್ತಾ ಇರ್ಬೋದು ನಾವು ವಿಜುವಲ್ಸ್ ಅಲ್ಲಿ, ಅವರ ಸಂಬಂಧಿಕರು ಅವರನ್ನ ಆರೈಕೆ ಮಾಡುವಂತಹ ಒಂದು ಕೆಲಸ ಮಾಡ್ತಾರೆ. ಅಲ್ಲಿ ಡಾಕ್ಟರ್ಗಳು ನಮ್ಗೆ ಕಾಣಿಸೋದೇ ಇಲ್ಲ. ಸಿಸ್ಟರ್ಗಳಂತರೂ ಒಬ್ಬ ಸಿಸ್ಟರ್ ಇರೋದು. ಅವ್ರು ಏನಂತ ಮಾಡ್ತಾರೆ ಹೇಳಿ, ಹೆಚ್ಚಿನ ಜವಾಬ್ದಾರಿಯನ್ನು ತಗೊಂಡು ಅವರು ಚಿಕಿತ್ಸೆ ಮಾಡೋಕ್ ಬರೋದಿಲ್ಲ. ಇಂತಹ ಒಂದು ಮೇಜರ್ ಇಶ್ಯೂಸ್ ಇದ್ದಾಗ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಸಿಸ್ಟರ್ಗೆ ಒಂದು ಸಮಸ್ಯೆ ಆಗುವಂತಹ ಸಾಧ್ಯತೆಗಳಿರ್ತವೆ. ಇವರಿಗೆ ಕಮಾಂಡ್ ಮಾಡ್ತಕ್ಕಂಥದ್ದು ಅಥವಾ ಟ್ರೀಟ್ಮೆಂಟ್ ಮಾಡ್ತಕ್ಕಂಥ ವೈದ್ಯರೇ ಇಲ್ಲಿ ಇಲ್ಲದೆ ಇರುವಂತಹ ಕಾರಣದಿಂದಾಗಿ ಶರಣಬಸವ ಹೆಚ್ಚಿನ ಎದೆ ನೋವು ಕಾಣಿಸ್ಕೊಳ್ತದೆ. ಅವರನ್ನ ಸಿಂಧನೂರು ಹಾಸ್ಪಿಟ್ಲಿಗೆ ಸಾಗಿಸುವಂತಹ ಮಾರ್ಗ ಮಧ್ಯೆನೆ ಪಾಪ ಮೃತರಾಗಿದ್ದಾರೆ. ಕುಟುಂಬಸ್ಥರು ಸಹ ಸಾಕಷ್ಟು ಆತಂಕದಲ್ಲಿದ್ದಾರೆ. ಯುವಕ ಏನು ಶರಣಬಸವನನ್ನ ಕಳ್ಕೊಂಡು ಅದು ವೈದ್ಯರ ವಿರುದ್ಧವಾಗಿ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನನ್ನ ಪತಿಯ ಸಾವಿಗೆ ವೈದ್ಯರುಗಳ ನಿರ್ಲಕ್ಷ್ಯ ಹಾಗೂ ವೈದ್ಯರ ಅಲಭ್ಯತೆಯೇ ಕಾರಣ ಅನ್ನುವಂಥದ್ದು ವಿಜಯಲಕ್ಷ್ಮಿ ಹಾಗೂ ಅವರ ಕುಟುಂಬಸ್ಥರ ಒಂದು ಆರೋಪ ಮತ್ತು ಆಕ್ರೋಶ ಆಗಿದೆ. ಥ್ಯಾಂಕ್ ಯು ಶ್ರೀಕಾಂತ್. ಆಮೇಲೆ ಡೀಟೇಲ್ಸ್ಗೆ ನಮ್ಮ ಅಣ್ಣವರಿಗೆ ಎದೆ ಹೃದಯಾಘಾತದ್ದು ಸ್ಟಾರ್ಟ್ ಆಯಿತು, ಅದು ನೋವು ಸ್ಟಾರ್ಟ್ ಆಯಿತು. ಅದಕ್ಕೆ ಡೈರೆಕ್ಟಾಗಿ ನಾವು ಸೀದಾ
ಮಸ್ಕಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬಂದ್ವಿ. ಅಲ್ಲಿ ಬಂದರೆ ಸರಿಯಾದ ಕಾಂಪೌಂಡರ್ ಇಲ್ಲ, ಡಾಕ್ಟರ್ ಇಲ್ಲ, ಯಾರೂ ಇರಲಿಲ್ಲ, ಕರೆಂಟ್ ಇಲ್ಲ, ಲೈಟ್ ಇಲ್ಲ, ಏನಿಲ್ಲ ಹಾಸ್ಪಿಟ್ಲಲ್ಲಿ. ಪ್ರತಿಯೊಂದು ವೀಡಿಯೋ ನಾನು ಮಾಡ್ಕೊಂಡಿದ್ದೀನಿ, ವೀಡಿಯೋ ನನ್ನ ಹತ್ರ ಐತೆ. ಅದು ಆ್ಯಂಬುಲೆನ್ಸ್ನು ಸರಿಯಾದ ಟೈಮ್ಗೆ ಆ್ಯಂಬುಲೆನ್ಸ್ ಇಲ್ಲ, ಡ್ರೈವರ್ ವ್ಯವಸ್ಥೆ ಇಲ್ಲ, ಯಾರೂ ಇಲ್ಲ ಅಲ್ಲಿ ಏನಿಲ್ಲ ಅಂತ ಹೇಳ್ಬಿಟ್ಟು ಸಿನ್ನೂರು ಹಾಸ್ಪಿಟ್ಲಿಗೆ ಕರ್ಕೊಂಡು ಬರ್ಬೇಕಾದ್ರೆ ಸಿನ್ನೂರು ಹಾಸ್ಪಿಟ್ಲ್ ಬರೋ ಅಷ್ಟೊತ್ತಿಗೆ ಡೆತ್ ಆಗಿಬಿಟ್ರು. ಆ ಗೌರ್ಮೆಂಟ್ ಸಿನ್ನೂರು ಹಾಸ್ಪಿಟ್ಲ್ ಅವ್ರು ಏನು ಹೇಳಿದ್ರು, ಇನ್ನೂ 20 ನಿಮಿಷ ಮುಂಚೆ ಬಂದಿಲ್ಲ ಅವ್ರನ್ನ ಬದುಕ್ತಿದ್ವಿ ಅಂತ ಹೇಳಿದ್ರು. ಅದೇ 20 ನಿಮಿಷ ಸಿನ್ನೂರಿಗೆ ಹೋಗೋ ಬದಲು ಮಸ್ಕಿಲಿ ಹಾಸ್ಪಿಟ್ಲಾಗ ಡಾಕ್ಟ್ರು ಸರಿಯಾದ ಟ್ರೀಟ್ಮೆಂಟ್ ಆಗಿದ್ರೆ ಅವ್ರು ಬದುಕ್ತಾ ಇದ್ರು. ಹಾಗಾಗಿ ಇದಕ್ಕೆ ಏನು ಕಾರಣ ಅಂದ್ರೆ ಮಸ್ಕಿ ಅಧಿಕಾರಿಗಳು, ಆರೋಗ್ಯ ಅಧಿಕಾರಿಗಳೇ ನೇರವಾದ ಕಾರಣ. ಇದಕ್ಕೆ ಸಾವು ಅವ್ರಿಗೆ ಕಾರಣ, ಅವ್ರ ನಿರ್ಲಕ್ಷ್ಯನೇ ಇದಕ್ಕೆ ಕಾರಣ. ಇದು ಅವ್ರ ಪಾಪ ಅವ್ರ ಗಂಡ ಹೆಂಡತಿ ಚಿಕ್ಕ ಮಕ್ಕಳು ಇದ್ದಾವೆ ಅವ್ರಿಗೀಗ. ಅವ್ರಿಗೆ ಯಾರು ಈಗ ಅವರೇ ದುಡ್ದಾಕದೆ ಎಲ್ಲ ಇದೆ, ಅವರೇ ನೋಡ್ಕೊತಾ ಇದ್ರು ಮಕ್ಕಳನ್ನ. ಅವ್ರಿಗೆ ಹೆಣ್ಮಕ್ಳು ಏನೂ ಮಾಡೋಕ್ಕಾಗಲ್ಲ. ಇದಕ್ಕೆ ಏನು ಪರಿಹಾರ ಕೊಡೋಕೆ ಗೌರ್ಮೆಂಟಿಂದ ಆರೋಗ್ಯ ಇಲಾಖೆ ಕಡೆಯಿಂದಲೇ ಅವ್ರಿಗೆ ಪರಿಹಾರ ಕೊಟ್ಟು ಅವ್ರನ್ನ ನೋಡ್ಕೋಬೇಕಂತ ಹೇಳಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.